ಒಬ್ಬ ಕಂಪ್ನಿ ಎಮ್ ಡಿ ತುಂಬ ಡ್ಯಾಶಿಂಗ್ ಆಗಿರಬೇಕು, ತುಂಬ ಚೆನ್ನಾಗಿ ಮಾತಾಡಬೇಕು, ಅವಾಗಷ್ಟೇ ಆಗುತ್ತೆ. ಇಲ್ಲ ಪರಮ್ ಅವರೇ, ಒಂದೊಂದು ಕಂಪ್ನಿಲಿ ಎಮ್ ಡಿಗಳಿಗೆ ಮಾತಾಡೋಕ್ಕೆ ಬರಲ್ಲ, ಅದು ತುಂಬ ಚೆನ್ನಾಗಿ ಸಕ್ಸಸ್ ಆಗಿರ್ತಾರೆ. ಬಿಕಾಸ್ ಆಫ್ ದಿಸ್ ಪಾಲಿಸೀಸ್. ಈ ಥರ ಇರ್ತಾರೆ ಅವರು. ಸಕ್ಸಸ್ನ ಸೆಲೆಬ್ರೇಟ್ ಮಾಡಬೇಡಿ, ಅದರಂಥ ತಪ್ಪಿನ ಕೆಲಸ ಯಾವತ್ತೂ ಮಾಡೋಕ್ಕೆ ಹೋಗ್ಬೇಡಿ. ಈಚ್ ಸಕ್ಸಸ್ನ ನಿನ್ನ ನೆಕ್ಸ್ಟ್ ಸಕ್ಸಸ್ಗೆ ಫಿಯಲ್ ಮಾಡ್ತಾ ಹೋಗು. ಲಾಸ್ಟಿಗೆ ದೊಡ್ಡ ಸಕ್ಸಸ್ ಆಗ್ತೀಯಲ್ಲ, ಅದನ್ನು ನೋಡೋಕೆ ಇಡೀ ಪ್ರಪಂಚನೇ ನಿನ್ನನ್ನು ಸೆಲೆಬ್ರೇಟ್ ಮಾಡುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಟಿಲ್ ನಾನು ನನ್ನ ಸಕ್ಸಸ್ನ ಸೆಲೆಬ್ರೇಟ್ ಮಾಡಲ್ಲ. ಸರ್, ನಿಮ್ಮ ಮಗಂಗೆ ಕೊಟ್ಟೋಗೋಕ್ಕಾಗಲ್ಲ ಸರ್. ನಮ್ಮ ಅಪ್ಪಾಜಿ ನನ್ನ ಕೈಗೆ ಕೋಟಿಗಟ್ಟಲೆ ದುಡ್ಡು ನನ್ನ ಕೈಲಿ ಕೊಟ್ಟಿದ್ರು, ಅದು ಇರ್ತಿರ್ಲಿಲ್ಲ ಸರ್. ನನ್ನನ್ನು ಹೆಂಗೆ ರೆಡಿ ಮಾಡಬೇಕು ಹಂಗೆ ರೆಡಿ ಮಾಡಿದ್ರು. ಈಗ ನನ್ನ ಮಗನ ನಾನು ಅದೇ ಪ್ರಯತ್ನದಲ್ಲಿ ಇದ್ದೀನಿ. ನೀವೆಷ್ಟು ಕೋಟಿ ಮಾಡಿಕೊಟ್ರು ಅವ್ನು ಉಳಿಸಲ್ಲ ಸರ್, ಅವ್ನು ರೆಡಿ ಆಗೋದು. ಅದೇ ಥರ ನಾನು ಯಾವನ್ನೂ ದುಂಡಿಗೆ ಮಾಡ್ಕೊಂಡು ಒಂದು ವ್ಯವಸ್ಥೆ ಬೆಳೆಸೋಗು. ಆ ವ್ಯವಸ್ಥೆ ನಿನಗೊಂದು ಗೌರವ ಕೊಡುತ್ತೆ, ಒಂದು ರೆಸ್ಪೆಕ್ಟ್ ಕೊಡುತ್ತೆ, ಒಂದು ಪರಿಣಾಮಕಾರಿಯಾಗಿರುತ್ತೆ. ಇವತ್ತವರೆಗೂ ನಮ್ಮ ಸಂಸ್ಥೆಯಲ್ಲಿ ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಆಗುತ್ತೆ. ಒಂದು ಸಿಂಗಲ್ ಕಾಂಪ್ಲಿಕೇಶನ್ ಇಶ್ಯೂಸು ಇವತ್ತವರೆಗೂ ನಮ್ಮ ತಂಡದಲ್ಲಿ ಯಾರಿಗೂ ಜನ್ರೇಟ್ ಆಗ್ತಾ ಇಲ್ಲ ಸರ್. ನನಗೆ ದುಡ್ಡಿನ ವಿಚಾರವಾಗಿ ಕಾಂಪ್ಲಿಕೇಶನ್ಸ್, ಅದನ್ನು ನಮ್ಮ ಜನ ತುಂಬ ಅಪ್ರಿಷಿಯೇಟ್ ಮಾಡ್ತಿರ್ತಾರೆ. ಎಷ್ಟು ಸಖತ್ತಾಗಿ ಹ್ಯಾಂಡ್ಲ್ ಮಾಡಿದ್ದೀರಾ ಸರ್ ಇದನ್ನ. ಅಂದರೆ ಈ ಸಿಸ್ಟಮ್ನ ನೀನು ಕ್ರಿಯೇಟ್ ಮಾಡಿದ್ಮೇಲೆ, ಈ ಸಿಸ್ಟಮ್ ಪ್ರಾಪರಾಗಿ ಕ್ರಿಯೇಟ್ ಆಯಿತು ಅಂದರೆ ನೆಕ್ಸ್ಟ್ ಅವ್ರು ಮಾಡ್ತಾರೆ ಯುದ್ಧ. ನೀನು ಅದಕ್ಕೆ ಸಪೋರ್ಟ್ ಮಾಡಬೇಕು, ಜೊತೆಯಲ್ಲಿ ನಿಂತ್ಕೋಬೇಕು. ಯು ಮಸ್ಟ್ ಟೇಕ್ ಕೇರ್, ಅದನ್ನೆಲ್ಲ ಟೇಕ್ ಕೇರ್ ಮಾಡಬೇಕು. ಇಂಥ ಕೆಲಸ ನಾವು ಮಾಡಿದ್ದೀವಿ. ಏಕೆ ಅಂತಂದರೆ ಒಬ್ಬ ಸಕ್ಸಸ್ ಆಗೋದು ಬೇರೆ, ಜನ ಕರ್ಕೊಂಡು ಸಕ್ಸಸ್ ಆಗೋದು ಬೇರೆ. ಅಲ್ಲಿ ಪ್ರಾಮಾಣಿಕತೆ ಕೆಲಸ ಮಾಡುತ್ತೆ. 5ನೇ ವಿಚಾರಕ್ಕೆ ಬರ್ತೀವಿ. ದ ಮೋಸ್ಟ್ ಇಂಪಾರ್ಟೆಂಟ್ ಪಾಲಿಸಿಗಳು, ನಿಯಮಗಳು. ಏನಿದೆ ನಿಮ್ಮ ಕಂಪ್ನಿ ನಿಯಮಗಳು, ಪಾಲಿಸಸ್ ಏನು? ಎಕ್ಸಾಂಪಲ್, ನನ್ನ ಪ್ರಕಾರ ನನ್ನ ಫಸ್ಟ್ ಪಾಲಿಸಿ, ನಮ್ಮ ಕಂಪ್ನಿದು ಪಾಲಿಸಿ ನಂಬರ್ 1, ನಾವು ಸಾಲ ತಗೊಳಲ್ಲ, ಸಾಲ ಕೊಡಲ್ಲ. ಇದೇ ಥರ ಇನ್ನೊಂದು ಇಂಪಾರ್ಟೆಂಟ್ ಪಾಲಿಸೀಸ್ ಇದೆ ನಮ್ಮಲ್ಲಿ. ಏಜ್ ಬ್ಯಾರಿಯರ್ ಇಲ್ಲ. ನಿಮಗನ್ಸುತ್ತೆ ರಿಟೈರ್ಡ್ ಆದ ವ್ಯಕ್ತಿ ಒಬ್ಬ ನಿರುಪಯುಕ್ತ ವ್ಯಕ್ತಿ ಅಂತ ಜನ ಡಿಸೈಡ್ ಮಾಡ್ತಾರೆ. ನನಗನ್ಸುತ್ತೆ ಅದು ನಿರುಪಯುಕ್ತ ವ್ಯಕ್ತಿ ಅಲ್ಲ, ಅಗಾಧವಾದ ಶಕ್ತಿಯನ್ನು ಕೂಡಿಟ್ಕೊಂಡು ಯಾವುದೇ ವ್ಯವಸ್ಥೆಗೆ ಟ್ರಾನ್ಸ್ಫರ್ ಮಾಡೋಕ್ಕಾಗ್ದಲೇ ಈ ಸಮಾಜದ ಮುಂದೆ ಅದು ರಿಟೈರ್ಡ್ ಅಂತ ಜನಕ್ಕೆ ಅನಿಸುತ್ತೆ ಅಂತ. ಬಟ್ ನನಗೆ ಅವ್ರು ಕಂಡ್ರೆ ರೆಸ್ಪೆಕ್ಟ್ ಜಾಸ್ತಿ. ಇವತ್ತು ನನ್ನ ಸ್ವದೇಶಿ ದಿಶಾದಲ್ಲಿ ಎಲ್ಲ ಹೇಳ್ತಾರೆ ನಮ್ಮ ಕಂಪ್ನಿ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿದೆ ಅಂತ. ನನ್ನ ಕಂಪ್ನಿಲಿ ಬರೀ ಮುದುಕರೇ ಇರೋದು. 60 ವರ್ಷದ ಮೇಲ್ಪಟ್ಟವರು ದೇ ಆರ್ ಡೂಯಿಂಗ್ ಬ್ಯೂಟಿಫುಲ್ ಬಿಸ್ನೆಸ್ ವಿತ್ ಮೀ. ನನಗೇನು ಅನಿಸುತ್ತೆ, ದೊಡ್ಡ ಜೀವನದ ಅನುಭವದ ಆಗರ ಅವ್ರದ್ದು. ಅವರ ಆ ಆಗರವನ್ನು ನೀವು ಅವರಿಗೊಂದು ಅವಕಾಶ ಕೊಡಿ. ಆ ಲೋ ರಿಸ್ಕ್ ಇರ್ತಕ್ಕಂಥ, ಕಮ್ಮಿ ರಿಸ್ಕ್ ಇರ್ತಕ್ಕಂಥ, ಕಮ್ಮಿ ಇನ್ವೆಸ್ಟ್ಮೆಂಟ್ ಇರ್ತಕ್ಕಂಥ, ಅವರ ಆತ್ಮಾಭಿಮಾನಕ್ಕೆ ಧಕ್ಕೆ ಆಗದೇ ಇರೋಂಥ ಜಾಗನ ನೀವು ಕೊಟ್ರಿ ಅಂತಂದರೆ, ವಯಸ್ಸಾದವರು ಎಲ್ಲೋ ಪಾರ್ಕಲ್ಲೋ ಗೀರ್ಕಲ್ಲೋ ಕೂತ್ಕೊಂಡು ಮನೆಯವ್ರ ದೃಷ್ಟಿಲೂ ಕೂಡ ಇವನೊಬ್ಬ ಅನುಪಯುಕ್ತ ವಸ್ತು ಅಂತ ಅನ್ನಿಸ್ಕೊಳೋದ್ರ ಬದಲು ಇಂಥ ಒಂದು ಸಂಸ್ಥೆಯಲ್ಲಿ ಆ ಹಿರಿ ವ್ಯಕ್ತಿಯಿಂದ ಇಂಥ ಉತ್ಪನ್ನಗಳ ಬಗ್ಗೆ ಅಥವಾ ಇಂಥ ಮಾರುಕಟ್ಟೆ ವ್ಯವಸ್ಥೆ ಬಗ್ಗೆ ಪರಿಣಾಮಕಾರಿಯಾಗಿ ಆ ಜಾಗಗಳಲ್ಲಿ ನಾವು ಮಾಡಿಸಿದಾಗ ಇದು ದೇಶಕ್ಕೂ ಬೆನಿಫಿಟ್ ಆಯಿತಾ? ನಿರುಪಯುಕ್ತ ವಸ್ತು ಅಂತಿದ್ರೆ ನಾವು ಅದನ್ನು ಪ್ರೊಡಕ್ಟಿವಿಟಿ ಮಾಡ್ತಾಯಿದ್ದೀವಿ. ದಿಸ್ ಈಸ್ ಅವರ್ ಪಾಲಿಸಿ ಆ್ಯಂಡ್ ವಿ ಡೋಂಟ್ ಹ್ಯಾವ್ ಎನಿ ಟೈಮ್ ಲಿಮಿಟ್. ನಮ್ಮ ಸಂಸ್ಥೆಗೆ ನಾನೇನು ಮಾಡಿಕೊಂಡೆ, ಟೈಮ್ ಈಸ್ ಎ ಮನಿ. ಟೈಮಲ್ಲೆಲ್ಲ ಇದೆ. ಇವತ್ತು ಪ್ರತಿಯೊಬ್ಬರು ಟೈಮನ್ನು ಕಳ್ತನ ಮಾಡೇ ದುಡ್ಡು ಮಾಡ್ತಾ ಇರೋದು. ಈಗ ಯಾವುದೇ ಒಂದು ಜಾಗ ನೋಡಿ ಟೈಮ್ ಕದೀತಾ ಇದ್ದಾರೆ ಅವರು. ನಮ್ಮ ಅತ್ಯವಶ್ಯಕ ಟೈಮ್ನ ಕದೀತಾರೆ, ದುಡ್ಡು ಸಂಪಾದಿಸ್ತಾರೆ. ಲೈಕ್ ಆಲ್ ದ ಥಿಂಗ್ಸ್. ನಾನು ಇನ್ನೇನು ಇಲ್ಲಿ ಬಿಡಿಸಿ ಹೇಳೋಕ್ಕೆ ಹೋಗಲ್ಲ. ಈ ವೇದಿಕೆ ಮುಖಾಂತರ ಟೈಮ್ನ ಕದ್ಬಿಟ್ಟು ಅವರು ತುಂಬ ಕ್ಯಾಶ್ನ ಮಾಡ್ಕೋತಾರೆ. ಈ ಟೈಮ್ನ, ಅವರ ಫ್ರೀ ಟೈಮ್ ಪವರ್ನ ಅವ್ರಿಗೆ ತೋರಿಸ್ಬೇಕು. ಈಗ ಒಬ್ಬಳು ಹೆಣ್ಮಗಳಪ್ಪ ಫ್ರೀ ಇದ್ದಾರೆ ಸರ್, ಅವ್ರು ಏನು ಮಾಡೋಕ್ಕೆ ಸಾಧ್ಯ? ಇವತ್ತು ದೊಡ್ಡದಾಗಿ ನನ್ನ ಕೈಲಿ ಔಟ್ಲೆಟ್ ಮಾಡೋಕ್ಕಾಗಲ್ಲ, ಶೋರೂಮ್ ಮಾಡೋಕ್ಕಾಗಲ್ಲ, ಬಟ್ ಮನಸ್ಸೊಳಗಂತೂ ಪವರ್ ಇದೆ ಸರ್. ನೀವು ಹೇಳ್ತಾರೆ ಎಲ್ಲ ವಿಚಾರ ನಮಗೆ ಕನೆಕ್ಟ್ ಆಗ್ತಾಯಿದೆ. ತಾಯಿ, ಒಂದು ಹೆಣ್ಣು ಏನಾದರೂ ಕಲಿಸೋದ್ರಲ್ಲಿ ಎತ್ತಿದ ಕೈ. ಯಾಕೆಂದರೆ ನಾವು ನೋಡಿದ್ದೀವಿ, ಹೆಣ್ಣು ಕಲಿಸಿದ್ರೆ ಸಮಾಜ ಕಲಿಯುತ್ತೆ, ಮಕ್ಕಳುಗಳು ಕಲಿತಾರೆ, ಎಲ್ಲ ಕಲಿತಾರೆ ಸರ್. ಅಂಥ ಹೆಣ್ಣು ನಿರುಪಯುಕ್ತವಾಗಿ ಕೆಲವು ಸೀರಿಯಲ್ಗಳಿಗೆ ಅಥವಾ ಕೆಲವು ವಿಚಾರಗಳಿಗೆ ಸೀಮಿತವಾಗಿ ಆ ಹೆಣ್ಮಕ್ಳು ಕೂತ್ಕೊಂಡು ಬರೀ ಟಾಕ್ಸಿಕ್ ವಿಚಾರಗಳನ್ನ ಡಿಸ್ಕಸ್ ಮಾಡ್ತಾ, ಉಪಯೋಗ ಇಲ್ಲದೇ ಇರೋ ವಸ್ತುಗಳನ್ನ ಉಪಯೋಗ ಮಾಡೋದ್ರ ಬದಲು ಅವ್ರಿಗೆ ಯಾಕೊಂದು ಅವಕಾಶ ಕೊಡಬಾರ್ದು? ಯೂತ್ಸ್ಗೆ ಯಾಕೊಂದು ಅವಕಾಶ ಕೊಡಬಾರ್ದು? ಈಗ ಒಬ್ಬ ಯೂತ್ ಅವನ ಜೀವನದ ಅದ್ಭುತ 10 ವರ್ಷ ಇನ್ವೆಸ್ಟ್ ಮಾಡೋಕ್ಕೆ ನೋಡ್ತಾ ಇದ್ದಾನು. ಆ ಅದ್ಭುತ 10 ವರ್ಷನೂ ಕೂಡ ಅವನಿಗೆ ರಿಜಿಸ್ಟರ್ ಮಾಡಿಕೊಡ್ಬೇಕು. ನಾವೊಂದು ಸಾಫ್ಟ್ವೇರ್ ಮಾಡಿದ್ವಿ. ಯಾವ ವ್ಯಕ್ತಿಯ ಗ್ರಾಹಕ ಆ ವ್ಯಕ್ತಿಗೆ ಪರ್ಮನೆಂಟಾಗಿ ಕನೆಕ್ಟ್ ಆಗೋ ಥರ ಸಾಫ್ಟ್ವೇರ್. ನಮ್ಮ ಸಾಫ್ಟ್ವೇರ್ ಬಗ್ಗೆ ನಿಮಗೆ ಇಂಟರ್ವ್ಯೂ ಮಾಡೋಕ್ಕೆ ಇನ್ನೊಂದು ದಿನ ಬೇಕಾಗುತ್ತೆ, ಅದನ್ನು ಸಂಪೂರ್ಣವಾಗಿ ಹೇಳ್ತೀನಿ. ಆ ಸಾಫ್ಟ್ವೇರ್ ಟೀಮ್
ಇನೋಜೆನ್ ಅಂತ ಹೇಳ್ಬಿಟ್ಟು ಅದ್ಭುತವಾಗಿ ಮಾಡಿದ್ರು ಅವರು. ಲೈಕ್ ಎ ಬ್ಯೂಟಿಫುಲ್. ತುಂಬ ನಮ್ಮನ್ನು ಅರ್ಥ ಮಾಡ್ಕೊಂಡು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವರು, ರಾಮ್ ಅಂತ ಹೇಳ್ಬಿಟ್ಟು. ಅದೊಂದು ಬೇರೆ ಕತೆ, ಇಲ್ಲಿಗೆ ಬೇಡ ಅದು. ಸೊ ಈ ಥರ ನಮ್ಮ ಪಾಲಿಸೀಸ್ನ ನಾವು ಸ್ಟ್ರಾಂಗ್ ಮಾಡ್ತಾ ಬಂದ್ವಿ. ಹೆಂಗೆ, ಏನು, ಯಾರು. ಈಗ ಹೆಂಗೆ ಅಂತಂದರೆ, ಯಾವುದೋ ಒಬ್ಬ ಊರಲ್ಲಿ ಮೊನೊಪೊಲಿ ಮಾಡ್ತೀಯಾನೆ, ಅವ್ನ ಕೈಲಿ ಮಾರ್ಕೆಟ್. ಅವನು ಇಲ್ಲ ಸರ್, ಅವನು ಯಾವುದೋ ಒಂದು ಆ ಸರ್ಕಮ್ಟೆಡ್ ಮೊನೊಪೊಲಿಕ್ ಮಾರ್ಕೆಟಿಂಗಲ್ಲಿ ಇದ್ದಾನೆ, ಅವ್ನು ಕರ್ಕೊಂಡು ನೀವೇನು ಮಾಡ್ತೀರಾ? ದೆನ್ ಈ ಥರ ನನ್ನನ್ನು ನಾವು ಪಾಲಿಸೀಸ್ನ ಸ್ಟ್ರಾಂಗ್ ಮಾಡ್ಕೊತ ಬಂದ್ವಿ. ಇದರಲ್ಲಿ ಇನ್ನೊಂದು ಪಾಲಿಸೀಸ್ ಬಗ್ಗೆ ನಾನು ಭಾಳ ಚೆನ್ನಾಗಿ ಹೇಳ್ತೀನಿ. ಕೊನೆ ವಿಚಾರ ಇದು, ತುಂಬ ಸೀರಿಯಸ್ಸಾಗಿ ಕೇಳಿಸ್ಕೊಳ್ಳಿ ಯುವ ಉದ್ಯಮಿಗಳಿಗೆ. ಸಕ್ಸಸ್ನ ಸೆಲೆಬ್ರೇಟ್ ಮಾಡಬೇಡಿ. ಅದರಂಥ ತಪ್ಪಿನ ಕೆಲಸ ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ. ಸಕ್ಸಸ್ನ ನೀವು ಸೆಲೆಬ್ರೇಟ್ ಮಾಡಿದಾಗ, ಆ ಸೆಲೆಬ್ರೇಷನ್ಗೊಂದು ರೂಪ ಬಂದಾಗ, ಆ ರೂಪ ನಿಮ್ಮನ್ನು ಯಾವತ್ತೂ ಬೇಜಾರು ಮಾಡುತ್ತೆ. ಈಸಿಯಾಗಿ ಬಿಡಿಸಿ ಹೇಳಬೇಕು ಅಂದರೆ, ನಾನೀಗೇನೋ ಒಂದು ಸಕ್ಸಸ್ ಆದೆ, ಹೋಗ್ತೀನಿ ಒಂದು ಡ್ರಿಂಕ್ಸ್ ಪಾರ್ಟಿ ಮಾಡ್ತೀನಿ. ಆ ಸಕ್ಸಸ್ಗೆ ಈ ಡ್ರಿಂಕ್ಸ್ ಪಾರ್ಟಿ ಏನಿದೆ ಇದೊಂದು ರೂಪ ಆಗುತ್ತೆ. ಆ ರೂಪ ನನಗೆ ಗೊತ್ತಾದಾಗ, ಅದರ ರೂಪ ನಾನು ನೋಡಿದಾಗ, ಆ ರೂಪ ನನಗೆ ಸಿಕ್ಕಿದಾಗ ಇನ್ನೇನು ಎಕ್ಸೈಟ್ಮೆಂಟ್ ಇರೋಲ್ಲ. ಇನ್ನೊಂದು ಸಕ್ಸಸ್ಗೂ ನಾನು ಅದನ್ನೇ ಮಾಡಬೇಕಾಗಿರುತ್ತೆ, ಆ ಸೆಲೆಬ್ರೇಷನ್ ಅಥವಾ ಟೈಪ್ ಇನ್ನೊಂದೇನೋ ಮಾಡಬೇಕಾಗತ್ತೆ. ಆ ರೂಪಗಳು ಯಾವುದೂ ನಿಮ್ಮನ್ನು ಮೋಟಿವೇಟ್ ಮಾಡಲ್ಲ. ಆ್ಯಂಡ್ ಜನಗಳ ದೃಷ್ಟಿಗೆ ನೀವೊಂಥರ ಕೆಟ್ಟದಾಗ ಕಾಣ್ತೀರ. ನೀವು ಹೇಗಿರಬೇಕು ಅಂದರೆ, ಸಕ್ಸಸ್ನ ಇನ್ನೊಂದು ಸಕ್ಸಸ್ಗೆ ಫ್ಯೂಲ್ ಆಗಿ ಮಾಡ್ಕೋಬೇಕು. ಸೆಲೆಬ್ರೇಷನ್ ಯಾಕೆ ಇನ್ನೊಬ್ಬಂಗೆ ತೋರಿಸ್ಕೊಂಡು, ಯಾಕೆ ಸರ್ ನಾವು ಇನ್ನೊಬ್ಬಂಗೆ ತೋರಿಸ್ಕೊಂಡು ಏನಕ್ಕೆ ಆ ಥರ ಜಲಸ್ ಮಾಡಿ ನೀನು ಯಾಕೆ ಸಕ್ಸಸ್ ಆಗ್ತೀಯ? ಬಿ ಎ ನಾರ್ಮಲ್. ಪರಮವರೇ, ನಾನು ಅರಸೀಕೆರೆಯಲ್ಲಿ ತುಂಬ ಸಿಂಪಲಾಗಿ ಓಡಾಡ್ತಿರ್ತೀನಿ. ಜನ ಅರಸೀಕೆರೆಯಲ್ಲಿ ನಾನು ಶಾರ್ಟ್ಸ್ ಹಾಕ್ಕೊಂಡಿರ್ತೀನಿ, ಒಂದು ಚಡ್ಡಿ ಹಾಕ್ಕೊಂಡಿರ್ತೀನಿ. ಮ್ಯಾಕ್ಸ್ ಟು ಮ್ಯಾಕ್ಸ್ ನಾನು ಊರಿಗೆ ಹೋದರೆ ಸಗಣಿ ಬಾಚ್ತೀನಿ, ಹಸುನಲ್ಲಿ ಹಾಲು ಕರಿತೀನಿ, ಸ್ಟಿಲ್ ಟ್ಯಾಕ್ಟ್ರಲ್ಲಿ ಬೇಸೆ ಹೊಡಿತೀನಿ. ನಮ್ಮ ತಂದೆಗೆ ಇಷ್ಟ, ಅವೆಲ್ಲ ಇಷ್ಟ ನಮ್ಮ ತಂದೆ. ನಮ್ಮಮ್ಮ ಈಗಲೂ ಹಾಲು ಕರ್ಕೊಡು ಅಂತ ಹೇಳ್ತಾರೆ, ತರಕಾರಿ ಹೆಚ್ಚಿಕೊಡು ಅಂತ ಹೇಳ್ತಾರೆ. ಈಗಲೂ ನಮ್ಮ ಮನೆಯಲ್ಲಿ ಏನು ನಂಬಿಕೆ ಅಂದರೆ, ಗುರು ತರಕಾರಿ ತಂದರೆ ಒಳ್ಳೆ ತರಕಾರಿ ತರ್ತಾನೆ ಅಂತ. ಒಬ್ಬ ನಿನಗೆ ಏನಾಗುತ್ತೆ, ನೀನು ಸಕ್ಸಸ್ ಸೆಲೆಬ್ರೇಟ್ ಮಾಡೋಕ್ಕೆ ಹೋದಾಗ ಇವೆಲ್ಲ ನಿನ್ನಿಂದ ಹೋಗ್ತವೆ. ನಿಜವಾದ ಗುರು ಸಾಯ್ತಾ ಹೋಗ್ತಾನೆ. ಈಗೋ ಬಿಲ್ಡ್ ಆಗ್ತಾ ಬರುತ್ತೆ ನಿನ್ನಲ್ಲಿ. ಆ ಈಗೋ ಬಿಲ್ಡ್ ಆಗಬಾರ್ದು. ಮೇಜರ್ ಮಿಸ್ಟೇಕ್ ಈ ಸಣ್ಣ. ಏಕೆ ಸಕ್ಸಸ್ ಅನ್ನೋದು ಒಂದು ಸರಿ ಆಗಲ್ಲ. ಒಂದು ಪ್ರಾಡಕ್ಟ್ ಅಂದರೆ ಸಕ್ಸಸ್ ಆಗ್ತಾನೆ ಇರ್ತೀವಿ. ಅದು ನಿರಂತರ ಕ್ರಿಯೆ. ಅದು ಆ ನಿರಂತರ ಕ್ರಿಯೆಯಲ್ಲಿ ನೀನು ಸೆಲೆಬ್ರೇಷನನ್ನು ನಿರಂತರವಾಗಿ ಮಾಡ್ತಿದೀಯಾ ಅಂತಂದಾಗ ಆ ಸಕ್ಸಸ್ ನಿನ್ನಿಂದ ದೂರ ಹೊರಟೋಗುತ್ತೆ. ನೀನು ಜಾಸ್ತಿ ದಿನ ಇರಲ್ಲ. ನೀನು ವಿಷನ್ನಿಂದ ಡೈವರ್ಟ್ ಆಗ್ತಾ ಹೋಗುತ್ತೆ, ನಿನ್ನ ಏಕಾಗ್ರತೆ ಡೈವರ್ಟ್ ಆಗ್ತಾ ಹೋಗುತ್ತೆ. ಈಚ್ ಸಕ್ಸಸ್ನ ನಿನ್ನ ನೆಕ್ಸ್ಟ್ ಸಕ್ಸಸ್ಗೆ ಫಿಯಲ್ ಮಾಡ್ತಾ ಹೋಗು. ಲಾಸ್ಟಿಗೆ ದೊಡ್ಡ ಸಕ್ಸಸ್ ಆಗ್ತೀಯಲ್ಲ, ಅದನ್ನು ನೋಡೋಕೆ ಇಡೀ ಪ್ರಪಂಚನೇ ನಿನ್ನನ್ನು ಸೆಲೆಬ್ರೇಟ್ ಮಾಡುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ಟಿಲ್ ನಾನು ನನ್ನ ಸಕ್ಸಸ್ನ ಸೆಲೆಬ್ರೇಟ್ ಮಾಡಲ್ಲ. ಇದಿಷ್ಟು ವಿಚಾರಗಳು ನಾನು ನನ್ನ ಉದ್ಯಮದಲ್ಲಿ ಅಳವಡಿಸ್ಕೊತಾ. ಯಾಕೆ ಅಂತಂದರೆ, ಇಷ್ಟು ಸ್ಟ್ರಾಂಗ್ ಪಾಲಿಸೀಸ್, ಈ 5 ವಿಚಾರಗಳನ್ನ ಹೇಳಿದ್ದು ಏನಕ್ಕೆ ಅಂತಂದರೆ, ನನಗೊಂದು ದೊಡ್ಡ ಆಸೆ ಇತ್ತು ಪರಮವರೇ, ತುಂಬ ದೊಡ್ಡ ಆಸೆ. ಅವನಲ್ಲಿ ತುಂಬ ದೊಡ್ಡ ಕನಸಿದೆ, ತುಂಬ ಪವರ್ಫುಲ್ ಕನಸಿದೆ. ಎಲ್ಲೋ ಒಂದು ಬಡತನದಲ್ಲಿ ಎಲ್ಲೋ ಒಂದು ಕಡೆ ಸಿಗಾಕೊಂಡ್ಬಿಟ್ಟಿದ್ದಾನೆ. ನಮ್ಮ ಕರ್ನಾಟಕದಲ್ಲೋ ಆಂಧ್ರದಲ್ಲೋ ಎಲ್ಲೋ ಒಂದು ಕಡೆ ಸಿಗಾಕೊಂಡೆ. ಅಂಥವ್ನಿಗೇನಾದರೂ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ನಿಜವಾಗ್ಲೂ ಅವ್ನು ಗೆಲ್ತಾನ ಅಂತ ಅವನನ್ನು ಎಷ್ಟು ನಾನು ಪವರ್ಫುಲ್ ಮಾಡ್ಬೋದು ಅಂತಂದಾಗ, ನಾನು ಇನ್ನೆಷ್ಟು ಪವರ್ಫುಲ್ಲಾಗಿ ಥಿಂಕ್ ಮಾಡಬೇಕು, ಎಷ್ಟು ಆಳವಾದ ವಿಚಾರಗಳಿಗೆ ನಾನು ಆಲೋಚನೆಯನ್ನು ತುಂಬಬೇಕು ಅಂತ ಯೋಚನೆ ಮಾಡ್ತಾ ಈ ಸ್ವದೇಶಿ ದಿಶಾ ಹುಟ್ಟಿತು. ಇವತ್ತು ಯಶಸ್ವಿಯಾಗಿ ನಡೀತಾ ಇದೆ. ಎಕ್ಸಿಕ್ಯೂಷನ್ ಇದೆಯಲ್ಲ, ಅದು ಒಂದು ಬಿಗ್ಗೆಸ್ಟ್ ಟಾಸ್ಕ್. ಅದು ಎಕ್ಸಿಕ್ಯೂಷನ್ ಇದೆಯಲ್ಲ ಬಿಗ್ಗೆಸ್ಟ್ ಟಾಸ್ಕ್. ಬಟ್ ಇಟ್ಸ್ ಹ್ಯಾಪನ್. ನಾನು ಎಷ್ಟೋ ಕಡೆ ನೋಡಿದ್ದೀನಿ, ಒಬ್ಬ ಕಂಪ್ನಿ MD ತುಂಬ ಡ್ಯಾಶಿಂಗ್ ಆಗಿರಬೇಕು, ತುಂಬ ಚೆನ್ನಾಗಿ ಮಾತಾಡಬೇಕು, ಅವಾಗಷ್ಟೇ ಆಗುತ್ತೆ. ಇಲ್ಲ ಪರಮವರೇ, ಒಂದೊಂದು ಕಂಪ್ನಿಲಿ MDಗಳಿಗೆ ಮಾತಾಡೋಕ್ಕೆ ಬರೋಲ್ಲ, ಅದು ತುಂಬ ಚೆನ್ನಾಗಿ ಸಕ್ಸಸ್ ಆಗಿರ್ತಾರೆ. ಬಿಕಾಸ್ ಆಫ್ ದಿಸ್ ಪಾಲಿಸೀಸ್. ಈ ಥರ ಇರ್ತಾರೆ ಅವರು. ವಿಚಾರ ಅಷ್ಟೇ, ಎಕ್ಸಿಕ್ಯೂಷನ್ ನಿನ್ನ ಅನುಭವಕ್ಕೆ ಬರುತ್ತೆ. ಆ್ಯಂಡ್ ಇವತ್ತು ನಾನು ಒಂದು ಸ್ವಲ್ಪ ದೊಡ್ಡದಾದ್ಮೇಲೆ ಈ ವಿಚಾರ ಸಬ್ಜೆಕ್ಟ್ ಇಲ್ಲಿ ಮುಂದೆ ಮಾತಾಡ್ತಾ ಇದ್ದೀನಿ. ಬಟ್ ಇಲ್ಲಿವರೆಗೂ ಜರ್ನಿ ನೀನು ಮಾಡಲೇಬೇಕು, ಅದನ್ನೆಲ್ಲ ಅನುಭವಿಸ್ಲೇಬೇಕು. ನಮ್ಗೆ ಹಂಗಾರು ಹೊಡ್ತಾ ಬಿದ್ದಿಲ್ವಾ? ಬೇಕಾದಷ್ಟು ಬಿದ್ದಿದೆ. ಯಾಕೆ ಸಕ್ಸಸ್ ಸೆಲೆಬ್ರೇಟ್ ಮಾಡಬಾರ್ದು? ನಾವು ಸೆಲೆಬ್ರೇಟ್ ಮಾಡಿದಾಗ ನನಗಾಗಿರೋ ಕೆಲವು ನೋವುಗಳು ದಟ್ಸ್ ವೈ ಮನುಷ್ಯ ಅನ್ನೋದೇನು ಯಾವತ್ತು ಕಂಫರ್ಟ್ ಝೋನಲ್ಲಿರೋ ಒಂದು ಪ್ರಾಣಿ. ಮೊದಲನೇ 9 ತಿಂಗಳೇ ನಾವು ಫುಲ್ ಕಂಫರ್ಟ್ ಝೋನಲ್ಲಿ ಇರ್ತೀವಿ. ನಾವು ತಾಯಿ ಹೊಟ್ಟೆಗೆ ಸೇರ್ಕೊಂಡ್ಬಿಡ್ತೀವಿ. ಬೆಚ್ಚು ಗೂಡು, ಅಗಿಯೆಲ್ಲ ಮಾಡಲ್ಲ. ಆ ಅಮ್ಮ ತಿಂತಾಳೆ, ತಿಂದಿದ್ದನ್ನ ಜ್ಯೂಸ್ ರೂಪದಲ್ಲಿ ಮಾಡಿ ನಮ್ಮ ಒಕ್ಳು ಮುಖಾಂತರ ಕೊಟ್ಟು 9 ತಿಂಗಳು ಚಳಿ ಆಗ್ದಂಗೆ, ಶೆಕೆ ಆಗ್ದಂಗೆ, ಏನೂ ಆಗ್ದಂಗೆ ಬೆಚ್ಚು ಗೂಡೊಳಗೆ ಇಟ್ಟಿರ್ತಾಳೆ. ಅಂದರೆ ಮೊದಲನೇ ಮನುಷ್ಯನ
ಒಂದು ಬೇಸಿಕ್ ಗುಣ ಏನೆಂದ್ರೆ ಸೋಂಬೇರಿತನ. ಸೋಂಬೇರಿಯಾಗೆ ಬೆಳೆದಿರ್ತೀವಿ ಹೊಟ್ಟೆ ಒಳಗೆ. ಅಗದಿರಲ್ಲ, ಕೈಯಾಡಿರಲ್ಲ, ಕಾಲಾಡಿರಲ್ಲ. ನಾವು ಇನ್ನೂ ಭೂಮಿಗೆ ಬರೋಕ್ಕೆ ಮೊದಲೇ ಸೋಮಾರಿಗಳು ನಾವು. 9 ನಿಮ್ಮದು 9 ತಿಂಗಳ ಜರ್ನಿ ಹೆಂಗಿದೆ? ಏನು ಅಲ್ಲೇನು ಕೆಲಸನ ಮಾಡಿರ್ತೀರಾ? ಇನ್ನು ಬೇಸಾಯನ ಹೊಡೆದಿರ್ತೀರಾ? ಏನು ಬಿತ್ತಿರ್ತೀವ? ಏನಿರಲ್ಲ. ದಟ್ಸ್ ಅ ಸ್ಟೇಜ್. ಅಂದರೆ ಕಂಫರ್ಟ್ ಝೋನಲ್ಲಿ ಇರ್ತಾನೆ ಮನುಷ್ಯ. ಆ 9 ತಿಂಗಳು ಕಂಫರ್ಟ್ ಝೋನಲ್ಲಿದ್ದು ಅವನ ಅಲ್ಟಿಮೇಟ್ ಜರ್ನಿ ಏನು ಅಂದರೆ ಕಂಫರ್ಟ್ ಝೋನೇ. ನಾವು ಮತ್ತೆ ಹಂಗೆ ಹೋಗಬೇಕು ಅಂತ ಇರ್ತಾನೆ ಅವನು. ಅದರಲ್ಲಿ ಈ ಸಕ್ಸಸ್ನ ನಾವು ಸೆಲೆಬ್ರೇಷನ್ ಮಾಡೋಕ್ಕೆ ಹೋದಾಗ ಇಟ್ಸ್ ವಿಲ್ ನಿಮ್ಮನ್ನು ಡಿಸ್ಟ್ರಾಕ್ಟ್ ಮಾಡುತ್ತೆ. ಅದಕ್ಕೇನು ಮಾಡಿ ಫ್ಯೂಯಲ್ ಮಾಡ್ಕೊಳ್ಳಿ ಅದನ್ನ. ಈಚ್ ಸಕ್ಸಸ್ ನಾನು ಖುಷಿ ಆಗ್ತೀನಿ ಎಲ್ಲೂ ವ್ಯಕ್ತಪಡಿಸಲ್ಲ. ಆ ಖುಷಿನ ಫ್ಯೂಯಲ್ ಮಾಡ್ಕೊಬಿಡ್ತೀನಿ ನನಗೆ. ಅದಂದೆ ಇದನ್ನೆಲ್ಲ ನೀವು ಬಿಡಿಸಿ ಹೇಳಿ ಸರ್, ಕಷ್ಟ. ಅನುಭವಿಸ್ಬೇಕು. ಇದೆಷ್ಟೋ ಜನ ಇದನ್ನು ಮಾಡ್ತಿರ್ತಾರೆ, ಎಷ್ಟೋ ಜನ ಇದನ್ನು ಹೇಳ್ತಿರ್ತಾರೆ, ಅದನ್ನು ಅರ್ಥ ಆಗ್ತಿರುತ್ತೆ. ನನ್ನ ಮಾತು ಆ ವ್ಯಕ್ತಿಗಳಿಗೆ ವೇವ್ ಲೆಂತಿಗೆ ಮ್ಯಾಚ್ ಆಗ್ತಾ ಇರುತ್ತೆ. ಎಲ್ಲರಿಗೂ ಇದು ಅನ್ವಯಿಸಬೇಕು ಅಂತ ಇರಲ್ಲ. ಒಟ್ಟು 2012ರಿಂದ 2026 ಅಂದರೆ 14-15 ವರ್ಷದ ನಿಮ್ಮ ಅನುಭವ ಈ ಉದ್ಯಮದಲ್ಲಿ ನಿಮ್ಮ ಜೀವನ ಮೊದಲು ಕಂಡುಕೊಂಡಿದ್ದು. ಅದು ಭಾಳ ಜನ ಪ್ರಶ್ನೆ ಕೇಳ್ಬೋದು. ಈಗ ನೀವು MBA ಓದಿದ್ದೀರಿ, ಒಂದಷ್ಟು ಮಲ್ಟಿನ್ಯಾಷನಲ್ ಕಂಪ್ನಿಗಳಲ್ಲಿ ಕೆಲಸ ಮಾಡಿದ್ದೀರಿ. ಆ MBAನಲ್ಲಿ ಕಲ್ತ ಪಾಠವಾ ಅಥವಾ MNCಗಳಲ್ಲಿ ಕಲ್ತ ಪಾಠ ಇರಬೇಕಿದು ಅಂತ ಕೇಳ್ಬೋದು. ಖಂಡಿತ ಎಲ್ಲೂ ಇರಲ್ಲ ಇದು. ಯಾವ ಆ ಥರ ಜೀವನದ ಘಟನೆಗಳನ್ನ ಆಧರಿಸಿ ಏನಾದರೂ ಡಿಗ್ರಿ ಮಾಡ್ತೀನಿ ಅಂತ ಹೋದರೆ ಯೂನಿವರ್ಸಿಟಿಲಿರೋ ಬುಕ್ ಸೈಜ್ ಮೋಸ್ಟ್ಲಿ ತುಂಬ ಕಷ್ಟ ಆಗ್ಬಿಡುತ್ತೆ. ಕಸ ಹೊಡೆಯೋದು ಯಾವ ಯೂನಿವರ್ಸಿಟಿನಲ್ಲಿದೆ? ಗಂಡನ ಚೆನ್ನಾಗಿ ನೋಡ್ಕೊಳೋದು ಯಾವ ಯೂನಿವರ್ಸಿಟಿಲಿದೆ? ಹೆಂಡ್ತಿನ ಚೆನ್ನಾಗಿ ನೋಡ್ಕೊಳೋದು, ಹೆಂಡ್ತಿಯ ಭಾವನೆಗಳನ್ನ ಅರ್ಥ ಮಾಡ್ಕೊಳೋದು, ಹೆಂಡ್ತಿನ ಶಭಾಷ್ ಅನ್ನಿಸ್ಕೊಳೋದು ಯಾವ ಸಬ್ಜೆಕ್ಟಲ್ಲಿದೆ? ಮಕ್ಳನ್ನ ಸಾಕೋದು ಯಾವ ಯೂನಿವರ್ಸಿಟಿಲಿದೆ? ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳೋದು ಯಾವ ಎಜುಕೇಷನಲ್ಲಿದೆ? ಇದೆಲ್ಲರೂ ಇದೆಯಾ? ಎಲ್ಲರೂ ಸೇರ್ಸೋಕ್ಕಾಗುತ್ತಾ? ಎಜುಕೇಷನ್ ಅಂತ ಅನ್ನೋದು ನಿನ್ನನ್ನು ಆ ಒಂದು ಸಮಯದಲ್ಲಿ ಆ ಕಡೆ ಈ ಕಡೆ ಡೈವರ್ಟ್ ಆಗ್ದಂಗೆ, ಏನೂ ಆಗ್ದಂಗೆ ಒಂದು ನಿರ್ದಿಷ್ಟವಾಗಿರೋ ವಿಚಾರಗಳನ್ನ ತಿಳ್ಕೊಳ್ಳೋದಷ್ಟು ಬಿಟ್ಟರೆ ಇಟ್ಸ್ ನಾಟ್ ಎ ಅಲ್ಟಿಮೇಟ್. ನೀನು ಒಬ್ಬ ವೆಲ್ ಎಜುಕೇಟೆಡ್ ಆಗ್ತಿದ್ದಂಗೆ ನೀನು ತುಂಬ ದೊಡ್ಡ ಸಾಧನೆ ಮಾಡ್ತೀಯ, ನನಗೇನೋ ಹಂಗೆ ಅನಿಸಿಲ್ಲ ಸರ್. ನನ್ನ ವೈಯಕ್ತಿಕ ಅಭಿಪ್ರಾಯ. ಹಾಗಾಗಿ ನನ್ನ ಮಗನಿಗೆ ಓದು ಅಂತ ನಾನು ಯಾವತ್ತೂ ಇವತ್ತವರೆಗೂ ನನ್ನ ಮಗನಿಗೂ ನನ್ನ ಮಗಳಿಗೂ ನಾನು ಹಿಂಸೆ ಕೊಟ್ಟಿಲ್ಲ. ಇದು ನಮ್ಮ ಮನೆಯಲ್ಲಿ ನಡೀತಾ ಇರುತ್ತೆ ವಿಚಾರ. ನಿನ್ನ ಮಕ್ಕಳಿಗೆ ಓದು ಅಂತ ಹೇಳಲ್ಲ. ನನಗನ್ಸಿಲ್ಲ ಅವನು ಓದಿದ್ರೆ ತುಂಬ ಇದು ಮಾಡೋದಕ್ಕೆ. ಓದೋ ಪ್ರಪಂಚ, ಓದೋ ವಿಚಾರನೇ ಬೇರೆ, ಆಚೆಗಡೆ ಪ್ರಪಂಚ ಬೇರೆ ಥರ ಕಾಯ್ತಾ ಇರುತ್ತೆ. ಅದನ್ನು ನಾನು ಜೀವನದಲ್ಲಿ ಭಾಳ ಜನ ನನ್ನ ಜೊತೆ ಓದ್ತಿದ್ದಂಥ ತುಂಬ ಹುಡುಗರನ್ನು ನಾನು ನೋಡ್ತಾ ಇದ್ದೆ. ಇವತ್ತು ತುಂಬ ಚೆನ್ನಾಗಿ ಡೈವರ್ಟ್ ಆಗಿಬಿಟ್ಟಿದ್ದಾರೆ. ಕಾಲೇಜ್ ಟೈಮಲ್ಲಿ ಒಂದು ಸಿಗರೇಟ್ ಸೇರ್ತಾ ಇರಲಿಲ್ಲ, ಒಂದು ಡ್ರಿಂಕ್ಸ್ ಮಾಡ್ತಾ ಇರಲಿಲ್ಲ, ಅಷ್ಟು ಕ್ಲೀನಾಗಿ ಕಾಲೇಜಿಗೆ ಬರೋರು. ಮಾರ್ಕ್ಸಲ್ಲಿ 95 ತೆಗಿಯೋರು, 96 ತೆಗಿಯೋರು. ಯಪ್ಪ ಅವ್ರು ಓದ್ತಿದ್ದು ನೋಡಿ ನಾವು ಗಾಬರಿ ಆಗ್ಬಿಡ್ತಿದ್ವಿ, ಇದು ಹಿಂಗೆ ಓದ್ತಾರೆ ಇವ್ರ ಮನೆ ಹಾಳಾಗ. ಈಗ ನೋಡಿದ್ರೆ ಫುಲ್ ಬಾಟ್ಲು 1 ನಿಮಿಷಕ್ಕೆ ಖಾಲಿ ಮಾಡ್ತಾರೆ. ಆ ಲೆಕ್ಕಕ್ಕೆ ಚೇಂಜ್ ಆಗಿ ಹೋಗಿದ್ದಾರೆ. ಅಂದರೆ ಏನು, ನಾನು ಅವಾಗಷ್ಟು ಕಮಿಟಾಗಿ ಓದಿದ್ದು ಏನಿಲ್ಲ, ಲೈಫೇ ಒಂದು ಬರ್ಡನ್ ಅನ್ಸಕ್ಕೆ. ಹಂಗಾರೆ ಅವನ್ನ ಓದು ಅಂತ ಅಲ್ಲ. ಎಂಟೈರ್ ಈ ಪ್ರಪಂಚ ನೋಡೋ ದೃಷ್ಟಿನ ನಾವು ಯೂನಿವರ್ಸಿಟಿಗಳಲ್ಲಿ ಕಲ್ಸೋಕ್ಕಾಗಲ್ಲ. ಹಂಗಂತ ಓದ್ತಪ್ಪ ನನಗೆ ಹಂಗೆ ಅನಿಸಿಲ್ಲ. ಆ ನಿರ್ದಿಷ್ಟವಾದ ಏಜಲ್ಲಿ ಅವನ ಆ ನಿರ್ದಿಷ್ಟವಾದ ವಾತಾವರಣದಲ್ಲಿ ಆ ನಿರ್ದಿಷ್ಟವಾದ ಶೈಕ್ಷಣಿಕ ವಿಚಾರದಲ್ಲಿ ಬೆಳೆದು ನಂತರ ಅಪ್ಪ ಅಮ್ಮ ಕಲಿಸೋದು ಭಾಳ ಇರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಪ್ಪ ಅಮ್ಮನ ಜವಾಬ್ದಾರಿ ತುಂಬ ಇರುತ್ತೆ, ತುಂಬ. ಯಾವ ಲೆಕ್ಚರರ್, ಯಾವ ಯೂನಿವರ್ಸಿಟಿಗಳಲ್ಲ, ಅಪ್ಪ ಅಮ್ಮನ ಪಾತ್ರ ತುಂಬ ಇರುತ್ತೆ. ಅಲ್ಲಿಂದ ಮಕ್ಳುಗಳು ಬೆಳೀತವೆ. ಸೊ ಈಗ ನೀವು ಮಾತನಾಡಿದ ಈ ವಿಚಾರಗಳು ಪಠ್ಯಪುಸ್ತಕದಿಂದ ಕಲ್ತವಂಥವಲ್ಲ. ಅದು ಯಾವ್ದಾದ್ರು ಯೂನಿವರ್ಸಿಟಿಯಲ್ಲಿದ್ದರೆ ಈಗ ನಾನು ವೀಡಿಯೋ ನೋಡಿದ್ರೆ ಯಾರೋ ಲೆಕ್ಚರರ್ ಹೇಳಿ ಈ ಸಬ್ಜೆಕ್ಟಿನ ಈ ಚಾಪ್ಟರ್ನೇ ತೊಗೊಂಡು ಗುರುಲಿಗೆ ಮಾತಾಡ್ತಿದ್ದೆ. ಸೊ ನಿಮ್ಮ MBA ವಿಚಾರಗಳಲ್ಲ ಅದನ್ನ ಹೇಳ್ತಾ ಇದ್ದೀನಲ್ಲ ಸರ್ ನಾನು. ಈಗ ನೀವು ನನ್ನನ್ನು ತಗೊಂಡೋಗಿ ಸಮಾಜದೊಳಗೆ ಈಗ ಎತ್ಬಿಟ್ಟಿದ್ದೀರ ಈಗ. ಓಕೆ, ಈ ವಿಡಿಯೋನ ನಾನು ಇಂಥವ್ರೇ ನೋಡ್ರಿ ಅಂತ ಹೇಳೋಕ್ಕಾಗುತ್ತಾ? ಎಲ್ಲ ನೋಡ್ತಿರ್ತಾರೆ ಈ ವಿಡಿಯೋನ. ಈಗ ವೆರಿ ಇಂಟ್ರೆಸ್ಟಿಂಗ್ ಅಂತಂದರೆ ಇದರಲ್ಲಿ ಈಗ ಅಷ್ಟು ಜನ ಬ್ಯಾಡ್ ಕಾಮೆಂಟ್ಸ್ ಬರೆಯೋಕ್ಕೆ ಅಂತಲೇ ಇರ್ತಾರೆ. ಒಂದಷ್ಟು ಜನ ವಾವ್ ಅಂತಾರೆ, ಇನ್ನಷ್ಟು ಜನ ಇನ್ನೇನೋ ಅಂತಾರೆ. ನಮ್ಮ ಅಕ್ಕಪಕ್ಕದವರೇ ಏನಾದ್ರು ಬೇಜಾರಾಗ್ತಾರೆ. ಸೊ ಇಟ್ಸ್ ಓಪನ್. ನನ್ನ ಮಾತುಗಳಿಗೆ ಓಪನ್ ಆಗಿದೆ. ಇದು ಸಂತೆ ಮನೆಯ ಮಾಡಿ ಇದನ್ನು ನೀವು ಅಲ್ಲಿ ಅಬ್ಜೆಕ್ಷನ್ ಮಾಡ್ಕೊಂಡು ಕೂತ್ಕೊಳಕ್ಕಲ್ಲ. ಪ್ರಯಾಣ ನಿರಂತರ ಅಷ್ಟೇ. ಆದರೆ ಸೋಲನ್ನು ಸಹಿಸ್ಕೊಳ್ಳೋದು ಹೇಗೆ? ಅದು ಭಾಳ ಮುಖ್ಯವಾದ ಪ್ರಶ್ನೆ. ಒಳ್ಳೆಯ ವಿಚಾರದ ಸೋಲು ಆನಂದಕ್ಕಿಂತನೂ ಅದ್ಭುತ ಅಂತ ನನ್ನ ಒಂದು ಅಭಿಪ್ರಾಯ ಸರ್. ಪರಮ ಅವ್ರೆ, ನಾನು ತುಂಬ ಹಠ ಮಾಡಲ್ಲ ಲೈಫಲ್ಲಿ. ನಾನು ಒಂದು ಫೇಸಲ್ಲಿ ನಾನು ತುಂಬ ಹಠವಾದಿ, ತುಂಬ ಸಿಟ್ಟಿತ್ತು, ತುಂಬ ಇತ್ತು. ಒಳ್ಳೆಯದಕ್ಕೆ ನೀನು ಎಷ್ಟು ಸೋಲ್ತೀಯೋ ಅಷ್ಟು ನೀನು ಅದ್ಭುತ ವ್ಯಕ್ತಿ ಆಗ್ತಾ ಹೋಗ್ತೀಯ. ಈಗ ಎಕ್ಸಾಂಪಲ್, ಯಾವುದೋ ಒಂದು ಕೆಟ್ಟ ಕೆಲಸ ಮಾಡ್ತಿದೀಯಾ, ಸೋಲ್ತಿದೆಯಾ, ನೀನು ಪಶ್ಚಾತ್ತಾಪ ಪಡಬೇಕು. ಒಳ್ಳೆ ಪ್ರಯತ್ನ ಮಾಡ್ತಾಯಿದ್ದೀನಿ, ನೀನು ಸೋಲ್ತಾ ಇದೀಯ. ಒಳ್ಳೆ ಪ್ರಯತ್ನ ಪಡ್ತಾಯಿದ್ದೀನಿ,
ಒಳ್ಳೆ ಅತ್ಯದ್ಭುತ ವಿಚಾರದಲ್ಲಿ ನಾನು ಪ್ರಯತ್ನ ಪಡ್ತಾ ಇದ್ದೀನಿ, ಸೋಲ್ತಾ ಇದೆಯಾ, ಅದರಂಥ ಆನಂದಮಯವಾಗಿರೋ ವಿಚಾರ ಇನ್ನೊಂದಿಲ್ಲ. ಅದರಿಂದ ನೀನು ಪಾಠ ಕಲ್ತ್ಕೊಂತ ಹೋಗ್ತೀಯ. ಸೋಲಿಂದ ಹತಾಶೆ ಆಗಬೇಡ, ಆನಂದ ಪಡೋಕ್ಕೆ ಸ್ಟಾರ್ಟ್ ಆಗು. ಈಗ ನಾನೀಗ ಒಬ್ಬರು ಸ್ವಾಮೀಜಿ ತುಂಬ ಪ್ರಾಮಾಣಿಕವಾದ ಪ್ರಯತ್ನ ಪಡ್ತಾ ಇದ್ದಾರೆ, ಎಲ್ಲ ಸಮಾಜ ದೃಷ್ಟಿಲಿ ಪ್ರಯತ್ನ ಪಡ್ತಾ ಇದ್ದಾರೆ. ಅವ್ರ ಮೇಲೆ ಕೂತ್ಕೋತಾರೆ, ನಾನು ಕೆಳಗೆ ಕೂತ್ಕೋತೀನಿ. ಆ ಸಂದರ್ಭದಲ್ಲಿ ಅದನ್ನು ನೀವು ನನ್ನ ಸೋಲು ಅಂತ ಅನ್ನಬಾರ್ದು, ಅದು ನನ್ನ ಆನಂದ. ಆ ಮಹಾನ್ ವ್ಯಕ್ತಿಯ ಕೆಳಗೆ ನಾನು ಕೂತ್ಕೋತೀನಿ ಅಂತಂದರೆ ಅದು ನನ್ನ ಆನಂದ ಅಲ್ವಾ. ಸ್ವಾಮೀಜಿ ಹತ್ರ ನಾವು ಪ್ರತಿಷ್ಠೆ ತೋರ್ಸೋಕೆ ಹೋಗ್ತೀವ, ಸ್ವಾಮೀಜಿ ಪಕ್ಕದಲ್ಲೋಗಿ ಕೂತ್ಕೊಳಕ್ಕೆ ನಾವು ಟ್ರೈ ಮಾಡ್ತೀವ. ಆ ಮಹಾನ್ ವ್ಯಕ್ತಿ ಎದುರು ನಾನು ಸೋತ್ರೆ ನನಗೆ ಗೌರವ ಅಂತ ನಾವು ಫೀಲ್ ಮಾಡ್ತೀವಿ, ರೈಟ್ ಅವ್ರು. ದೇವಸ್ಥಾನಕ್ಕೆ ಹೋಗ್ತೀವಿ, ಅಲ್ಲಿ ದೇವ್ರ ಮೂರ್ತಿ ಇದೆ, ಭಕ್ತಿನೋ ಇನ್ನೊಂದೋ ನನಗೆ ಬೇಡ ಸರ್. ಎಲ್ಲ ಕಡೆ ನಾವು ಹಠ ಮಾಡೋರು ಆ ದೇವ್ರ ಮುಂದೆ ಯಾಕೆ ಮಂಡಿ ಊರಿ ಕೆಳಗೆ ನಮಸ್ಕಾರ ಮಾಡ್ತೀರಾ? ಅಲ್ಲಿ ಸೋತ್ರೇ ನಿನಗೆ ಭಕ್ತಿ ಸಿಗೋದು, ಅದು ಆನಂದ. ಒಳ್ಳೆ ವಿಚಾರಕ್ಕೆ ನೀನು ಸೋಲ್ತಿದೆಯಾ, ಸೋಲನ್ನ ಎಂಜಾಯ್ ಮಾಡು. ಕೆಟ್ಟ ವಿಚಾರಕ್ಕೆ ಸೋತಾಗ ನೀನು ಖಂಡಿತ ಚಿಂತೆ ಮಾಡಬೇಕು. ಸೋಲನ್ನು ನಾನು ಈ ಥರ ತಗೋತೀನಿ ಸರ್. ಆ್ಯಂಡ್ ಒಬ್ಬ ಸಣ್ಣ ವ್ಯಕ್ತಿ ಹತ್ರ ಸಾರಿ ಕೇಳೋಕ್ಕೂ ನನಗೇನು ಬೇಜಾರಿಲ್ಲ, ನಾನು ಸಾರಿ ಕೇಳ್ತೀನಿ. ಒಬ್ಬ ಸಣ್ಣ ವ್ಯಕ್ತಿ, ಐದರ್ ಇಸ್ ಮೈ ಡ್ರೈವರ್, ಅಥವಾ ನನ್ನ ತೋಟದಲ್ಲಿ ಕೆಲಸ ಮಾಡೋ ವ್ಯಕ್ತಿ ಆಗಿರ್ಬೋದು, ಅಥವಾ ನನ್ನ ಮಕ್ಕಳಾಗಿರ್ಬೋದು, ಅಥವಾ ಎಲ್ಲ ಸಾರಿ ಕೇಳೋಣ, ಅದರಲ್ಲಿ ಏನಾಗುತ್ತೆ? ಏನು ನಿನ್ನ ಯಾರಪ್ಪ ನಿನ್ನನ್ನು ಈಗ ದೊಡ್ಡದು ಅಂತ ಅಂದವ್ರು ಯಾರು? ನನಗೆ ಪದೇ ಪದೇ DVG ಅವ್ರದ್ದು ಒಂದು ವಾಕ್ಯ ಎಷ್ಟು ಚೆನ್ನಾಗಿ ನೆನಪಿಗೆ ಬರ್ತಿರುತ್ತೆ ಅಂದರೆ, ಅಕ್ಕಿಯೊಳಗೆ ಅನ್ನವನ್ನು ಮೊದಲಾರು ಕಂಡವರು, ಅಕ್ಕರದ ಬರಹಕ್ಕೆ ಮೊದಲಿಗದ ನಾರು, ಲೆಕ್ಕವಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ, ದಕ್ಕುವುದೇ ದಸ ನಿನಗೆ ಮಂಕುತಿಮ್ಮ. ಇವತ್ತು ನಾವೆಲ್ಲ ಬದುಕ್ತಾ ಇದ್ದೀವಿ ಅಂದರೆ ಅನ್ನದಿಂದ. ಈ ಅನ್ನ ಕಂಡಿಡ್ದವ್ರು ಯಾರು ತಮ್ಮ? 16 ಎಳೆಯ ಇಲ್ಲತ್ಲಿ. ಇವತ್ತು ನಾವೆಲ್ಲ ಏನು ಸೈನ್ಸು, ವಿಜ್ಞಾನ, ಸಾಹಿತ್ಯ ಅಂತ ಬರಿತಿದ್ದೀವಿ ಅಕ್ಷರದಿಂದ. ಆ ಅನ್ನ ಅಕ್ಷರ ಬರೆದವ್ರು ಯಾರೋ 16 7 ನೋಡೋಣ, ಅದು ಗೊತ್ತಿಲ್ಲ. ಅಕ್ಷರಗಳು ಬರೆದವನೇ ಗೊತ್ತಿಲ್ಲ, ಅನ್ನ ಕಂಡಿಡ್ದವನೂ ಗೊತ್ತಿಲ್ಲ. ಅಂಥ ಮಹಾನ್ ವ್ಯಕ್ತಿಗಳನ್ನೇ ಈ ಜಗತ್ತು ಲೆಕ್ಕ ಇಟ್ಟಿಲ್ಲ ಅಂತಂದಮೇಲೆ ನನ್ನ ಗುರುತಿಸ್ತಾರೆ ಅನ್ನೋ ಭ್ರಮೆನ ಫಸ್ಟು ಬಿಟ್ಬಿಡ್ಬೇಕು. ನಮ್ಮ ಖುಷಿಗೆ ನಾವು ಬದುಕಬೇಕು. ಸೋತಾಗ ನಾನು ಚೀಪಾದೆ, ಕೀಳಾದೆ ಹಂಗೆ ನನಗೆ ಅನಿಸಲ್ಲ ಪರಂ. ನನಗೆ ಈಗಲೂ ಇಡ್ಲು ಕೊಡ್ರಿ, ಕಸ ಹೊಡಿತೀನಿ, ನೀವು ಕೊಡಿ ನನಗೆ, ನಾನು ಆರಾಮಾಗಿ ಕಸ ಹೊಡಿತೀನಿ. ರೋಡ್ ಗುಡ್ಸೋಕೆ ಹೇಳಿ ಗುಡಿಸ್ತೀನಿ, ಪ್ಲಾಸ್ಟಿಕ್ ಎತ್ತಾಕಕ್ಕೆ ಹೇಳಿ ಎತ್ತಾಕ್ತೀನಿ. ಏನು ಕೆಲಸ ಹೇಳಿ, ಪಾತ್ರೆ ತೊಳಿಬೇಕಾ ತೊಳಿತೀನಿ, ಎಂಜಿಲ್ ಎತ್ತಬೇಕಾ ಎತ್ತೀನಿ. ಯಾಕೆ? ಒಳ್ಳೆ ವಿಚಾರಗಳಿಗೆ ನಾನು ಸೋಲ್ತಾ ಇದ್ದೀನಿ ಆ್ಯಂಡ್ ಐ ಆಮ್ ಎಂಜಾಯಿಂಗ್ ದಟ್. ನೀನು ಎಲ್ಲಿ ನಿನ್ನ ಕನಸುಗಳನ್ನ, ನಿನ್ನ ಆಲೋಚನೆಗಳನ್ನ ಯಾವತ್ತೂ ಸೋಲಕ್ಕೆ ಬಿಡಬೇಡ. ನಿನ್ನ ಕನಸನ್ನು ಯಾವತ್ತು ನೀನು ಕೆಳಗಿಳಿ. ಎಷ್ಟು ಕೆಳಗಿಳಿಯೋಕ್ಕಾಗತ್ತೇಳಿ? ನೀನು ತುಂಬ ಕೆಳಗಿಳಿಬೇಕು ಪರಂ. ತುಂಬ ಅಂತಂದರೆ ಲೈಕ್ ತುಂಬ ಕೆಳಗಿಳಿಬೇಕು. ಆದರೆ ನಿನ್ನ ಕನಸು ಯಾವತ್ತೂ ಮೇಲಿರಬೇಕು. ನಿನ್ನ ಡ್ರೀಮ್, ನಿನ್ನ ಆಲೋಚನೆಗಳು ಅವನ್ನ ಕೆಳಗಿಳಿಸ್ಬೇಡ. ನಾನು ಕೆಳಗಿರ್ತೀನಿ, ಅದು ನನಗೆ ಭಾಳ ಇಷ್ಟ. ಕೆಳಗಿರೋದು, ಕಸ ಹೊಡಿಯೋದು, ನೆಲ ಒರೆಸೋದು, ನನ್ನ ಕೆಲಸದವ್ರ ಜೊತೆ ನಾನು ಕೆಲಸ ಮಾಡೋದು. ಈಗಲೂ ನನಗೆ ಏನು ಕೆಲಸ ಮಾಡಿದ್ರು ಬಾಕ್ಸ್ ಬಂದರೆ ಬಾಕ್ಸ್ ಇಳಿಸ್ತೀನಿ, ಬಾಕ್ಸ್ ಹಾಕ್ತೀನಿ, ಎಲ್ಲ ಮಾಡ್ತೀನಿ. ಆದರೆ ನನ್ನ ಕನಸನ್ನು ಯಾವತ್ತೂ ಆ ಲೆಕ್ಕಕ್ಕೆ ಇಳಿಯೋಕ್ಕೆ ಬಿಡಲ್ಲ. ಕನಸು ಯಾವಾಗಲೂ ನನ್ನ ಮೇಲೆ ಇರುತ್ತೆ. ಸೊ ಈ ಥರ ನೀವು ಆ ಸೋಲನ್ನ ಎಕ್ಸೆಪ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಜೀವನ ನಿಮ್ಮನ್ನು ಗೆಲುವಿಗೆ ಕರ್ಕೊಂಡು ಹೋಗ್ಬಿಡುತ್ತೆ. ಸೋಲಿನ ಡೆಫಿನಿಷನ್ ನನಗೆ ಗೊತ್ತಿರೋದು ಹಿಂಗಪ್ಪ, ಮತ್ತೆ ಯಾರು ಬೈಕೋಬೇಡ್ರಿ, ಏನು ಈ ಥರ 5 ಕೋಟಿ ಸಾಲ ಮಾಡಿ ಇವನಾರು ಹಿಂಗೆ ಹೇಳ್ತಾರೆ ಅಂತ ಅನ್ಕೋಬೇಡಿ. ಅದು ನಿಮ್ಗೆ ಬಿಟ್ಟಿದ್ದು. ಅದು ದಯವಿಟ್ಟು ನಿಮ್ಮ ಡೆಫಿನಿಷನ್ಸ್ ಅಂತಲ್ಲ, ನನ್ನ ಡೆಫಿನಿಷನ್ ನನಗೆ ಹಂಗೆ ಅನಿಸಿದೆ. ಆ್ಯಂಡ್ ಐ ಆಮ್ ನಾಟ್ ದಟ್ ಮಚ್ ಆಫ್ ಇದು, ನನಗೇನು ಆ ಥರ ಇಲ್ಲ. ನಾನು ಕಂಡಿದ್ದನ್ನು ನಾನು ಕೆಲವು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಷ್ಟೇ. ನನಗೆ ಹಿಂಗೆ ಅನ್ನಿಸ್ತು, ನಾನೇನಾದೆ, ನಾನು ಎಲ್ಲಿಗೆ ಹೋಗಬೇಕಿತ್ತು ಅಂತ. ಧನ್ಯವಾದ ಸರ್. ಬಹುಶಃ ನಿಮ್ಮ ಈ ಮಾತುಗಳು ಲಕ್ಷಾಂತರ ಜನ ಬದಲಾಯಿಸ್ತಾ ಹೋದ್ರು, ಒಂದು 4 ಜನ ಬದಲಾಯಿಸಿ ಅವ್ರನ್ನ ಈ ಸಮಾಜದ ಸಾಮಾಜಿಕ ಜವಾಬ್ದಾರಿ ಇರೋ ಉದ್ಯಮಿಗಳು ಅಥವಾ ಸಾಮಾಜಿಕ ಜವಾಬ್ದಾರಿ ಇರೋ ವ್ಯಕ್ತಿತ್ವಗಳು ಮಾಡಿದ್ರೆ ಭಾಳ ಸಂತೋಷ ನಮಗೆ ಅಂತ ಅಂದ್ಕೊಂಡು. ಖಂಡಿತ ನಂಬರ್ಸ್ ಇಲ್ಲಿ ಮ್ಯಾಟ್ರ್ ಅಲ್ಲ ಅಂತ ನಾನೇ ಫಸ್ಟೇ ಹೇಳಿದ್ದೀನಿ. ನಂಬರ್ಸಲ್ಲಿ ಯಾರೂ ಸಕ್ಸಸ್ ಆಗೋಕ್ಕಾಗಲ್ಲ, ಆ ರೇಸಲ್ಲಿ ಹೋಗಿ ಯಾರೂ ನಿಲ್ಲಕ್ಕಾಗಲ್ಲ. ಎಕ್ಸಾಂಪಲ್, ನಮ್ಮ ಕಂಪ್ನಿ ಅಷ್ಟು ಕೋಟಿ ಟರ್ನ್ ಓವರ್, ಇಷ್ಟು ಕೋಟಿ ಟರ್ನ್ ಓವರ್, ಆ ನಂಬರ್ಸ್ ಕಾನ್ಸ್ಟೆಂಟ್ ಅಲ್ಲ. ಯಾರೋ ಫಸ್ಟ್ ಇರ್ತಾನೆ, ಇನ್ಯಾರೋ ಫಸ್ಟ್ ಆಗ್ತಾನೆ, ಇನ್ಯಾರೋ. ಬಟ್ ಉದ್ದೇಶಗಳಲ್ಲಿ ನೀನು ಯಾವತ್ತೂ ನಂಬರ್ 1 ಆಗಿರ್ಬೋದು. ನಿನ್ನ ವಿಚಾರಗಳಲ್ಲಿ ನಂಬರ್ 1, ನಿನ್ನ ಈ ವ್ಯವಸ್ಥೆಗಳಲ್ಲಿ ನಂಬರ್ 1 ಆಗಿರ್ಬೋದು. ನಾನು ಅದರಲ್ಲಿ ನಂಬರ್ 1 ಆಗಿದ್ದೀನಿ. ನಂಬರ್ಸ್ ನನಗೆ ಮ್ಯಾಟ್ರ್ ಅಲ್ಲ. ಗೆಲ್ಲುವಂತ ಸ್ಫೂರ್ತಿ ದಾರಿ ದೀಪ ನಿನಗೆ ಅನುಭವ.